ಗಡಿ ಜಿಲ್ಲೆ ಬೀದರ್ ರೈತರ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಅಂತ ಹೇಳ್ಬೋದು. ಈ ಬಾರಿ ಮಳೆಯಿಂದ ಎಲ್ಲ ಬೆಳೆಗಳನ್ನು ಕಳ್ಕೊಂಡು ರೈತರು ಕಬ್ಬಿನ ಮೇಲೆ ಭಾರಿ ಡಿಪೆಂಡ್ ಆಗಿದ್ದಾರೆ. ಈಗಾಗಲೇ ರೈತರ ಮುಖದಲ್ಲಿ ಸರ್ಕಾರದ ನಿರ್ಧಾರದಿಂದ ಮಂದಹಾಸ ಮೂಡ್ಯದ ಅಂತ ಹೇಳ್ಬೋದು. ಈ ಭಾಗದ ಕಬ್ಬು ಬೆಳೆಗಾರರು ಕೂಡ ಪ್ರತಿ ಟನ್ನಿಗೆ 3,500 ರೂಪಾಯಿ ಕೊಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ರು. ಕೊನೆಗೂ ಸರ್ಕಾರ ಪ್ರತಿ ಟನ್ನಿಗೆ 3,300 ರೂಪಾಯಿ ಡಿಕ್ಲೇರ್ ಮಾಡ್ಯದ. ನೋಡ್ಬೋದು, ಒಂದು ರೈತರು ಹೊಲದಲ್ಲಿ ನಾವಿದ್ದೀವಿ. ಈಗಾಗಲೇ ಇಲ್ಲಿ ಕೂಡ ಕಬ್ಬು ಕಟಾವು ಸ್ಟಾರ್ಟ್ ಆಗ್ಯದ. ಕಬ್ಬನ್ನು ಕಟ್ ಮಾಡಿ ಫ್ಯಾಕ್ಟ್ರಿ ಒಯ್ತಾ ಇದ್ದಾರೆ. ಹೀಗಾಗಿ ಇವರು ಕೂಡ ರೈತರೆಲ್ಲ ಹೇಳ್ತಾ ಇದ್ದಾರೆ, ನಮಗೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನು ಪ್ರತಿ ಟನ್ನಿಗೆ 3,300 ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ. ಅಷ್ಟು ಬೆಲೆ ಕೊಡಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂಗಾರು ಹಂಗಾಮಿನ ಎಲ್ಲ ಬೆಳೆಗಳನ್ನು ಈ ಬಾರಿ ಮಳೆ ರಾಯನಿಗೆ ಏನಂದ್ರೆ ಆರ್ಭಟಕ್ಕೆ ಕೊಚ್ಕೊಂಡು ಹೋಗ್ಯಾವ. ಹೀಗಾಗಿ ನೋಡ್ಬೋದು ನೀವು, ಬೀದರ್ ಜಿಲ್ಲೆಯಾದ್ಯಂತ ಲಕ್ಷಾಂತರ ಎಕರೆಯಲ್ಲಿ ಬೆಳೆದಂಥ ಕಬ್ಬು ಅಂದ್ರೆ ಪ್ರತಿ ವರ್ಷ ಈ ಜಿಲ್ಲೆಯ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಅಂತ ಹೇಳ್ಬೋದು. ಸಾಕಷ್ಟು ಕಳೆದ ಹಲವು ವರ್ಷಗಳಿಂದ ಈ ಭಾಗ ಕೂಡ ರೈತರದೊಂದು ಡಿಮಾಂಡ್ ಇತ್ತು, ಕಬ್ಬಿಗೆ ರೇಟ್ ಹೆಚ್ಚಿಗೆ ಆಗಬೇಕಂತೇಳಿ. ಈ ವರ್ಷ ಕೂಡ ಏನು ಈಗಾಗಲೇ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು. ಇಲ್ಲಿ ಕೂಡ ರೈತರು ಹೋರಾಟಕ್ಕೆ ಮುಂದಾಗಿದ್ರು. ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಲೇಬೇಕಂತ ಒತ್ತಾಯಿತ್ತು. ಕೊನೆಗೂ ಸರ್ಕಾರ 3,300 ರೂಪಾಯಿ ಗೊತ್ತು ಮಾಡಿದೆ. ಟೋಟಲಿ ಸರ್ಕಾರ ಅಂದ್ರೆ ಬೇಡಿಕೆ ಇತ್ತು ನಿಮ್ಮದು. ಇವತ್ತು ಪ್ರತಿ ಟನ್ನಿಗೆ ಸರ್ಕಾರ ಬೆಲೆ ನಿಗದಿ ಮಾಡಿದ್ರೆ ಏನು ಹೇಳ್ಬೇಕಂತ್ರಿ? ಅದಕ್ಕೆ ಈಗ ನಮಗೆ ಏನದಂದ್ರೆ ಸಿದ್ದರಾಮಯ್ಯ ಅವ್ರು ಏನು ಮಾಡಿರು, 3,300 ರೂಪಾಯಿ ಕೊಡಬೇಕು ಅಂತ ಕಸಿ ಇದು ಮಾಡ್ಯಾರ. ಈಗ ಅದೇ ತರಕಾರಿ ಏನದಂದ್ರೆ ಒಯ್ದರೂ ಚಲೋ ಅದ. ಇವ್ರು ಏನದಂತಂದ್ರೆ ಒಯ್ಯಲ್ಗದಗದಲ್ಲೇ ಇದು ಮಾಡಿದ್ರು. ಇವ್ರು ಫ್ಯಾಕ್ಟ್ರಿ ಬಂದ್ ಮಾಡನ್ರಿ. ಯಾಕೆ ಮಾಡ್ತಾರೆ? ಫ್ಯಾಕ್ಟ್ರಿನೇ ಬಂದ್ ಮಾಡನ್ರಿ, ನಾವು ಮತ್ತೆ ಎಲ್ಲರೂ ಹಾಕೋತೀವಿ. ಹಾಂ, ನಾವು ಏನು ಬೇಳದ್ದೇವು 3,300 ರೂಪಾಯಿ ತೊಕೊನೇ ಬಿಡ್ತೇವೆ. ಇವ್ರಿಗೆ ಏನದ ನಾವು ಈಗಿಂತ ಸುಮ್ಮನೆ ಕುಂತಿದ್ದೆವು, ಈಗ ಸುಮ್ಮನೆ ಕೊಡಲ್ಲ. ಈಗ ಬೀದಿಗೆ ಬರ್ತೇವೆ. ಈಗ ಎಲ್ಲೆಲ್ಲಿ ಅವರು ಏನೇನು ಇದು ಮಾಡ್ತಾರ ಅಲ್ಲಿ. ಈಗ ಸರ್ಕಾರ ಆದೇಶಕ್ಕೆ ಎಲ್ಲೋ ಒಂದು ಕಡೆ ಇವ್ರು ನಡ್ಕೊಂಬಲ್ಲ, ಸರ್ಕಾರ ಹೇಳಿದ ಪ್ರಕಾರ ನಿಮಗೆ ಕೊಡಲ್ಲ ಅಂಬೋದು ಭಯ ಇದೆಯೇನು? ಭಯ ಇದೆ ಸರ್. ಅವರು ಮೊನ್ನೆ DC ಆಫೀಸ್ ಅವರು ಬಲ್ಲಿ ಬಂದು ಬಾಯಿ ಒಬ್ಬರು ಬಿಚ್ಚಿಲ್ಲ. ಮ್ಯಾಗಿಂದು ಸಿದ್ದರಾಮಯ್ಯ ಅವ್ರು ಅನ್ನೋದಂತಂದ್ರೆ 3,300 ಕೊಡ್ತೇವೆ ಅಂತ ಕಸಿ ಡಿಕ್ಲೇರ್ ಮಾಡ್ಯಾರ ಅವರು. ಇವರು ಹೇಳಬೇಕಲ್ಲ, ಇವರು ನಾವು ಇಷ್ಟು ಕುಳ್ಳತ್ತಿದ್ದೇವೆ ಅಂತ ಹೇಳಬೇಕಲ್ಲ. ಇವ್ರು ಬಾಯಿನೇ ಬಿಚ್ಚಿಲ್ಲ. ಟೋಟಲಿ ಸರ್ಕಾರ ಆದೇಶ ಪಾಲನೆ ಮಾಡಲೋದ್ರ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ ರೈತರ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಅಂತ ಹೇಳ್ಬೋದು. ಈ ಬಾರಿ ಮಳೆಯಿಂದ ಎಲ್ಲ ಬೆಳೆಗಳನ್ನು ಕಳ್ಕೊಂಡು ರೈತರು ಕಬ್ಬಿನ ಮೇಲೆ ಭಾರಿ ಡಿಪೆಂಡ್ ಆಗಿದ್ದಾರೆ. ಈಗಾಗಲೇ ರೈತರ ಮುಖದಲ್ಲಿ ಸರ್ಕಾರದ ನಿರ್ಧಾರದಿಂದ ಮಂದಹಾಸ ಮೂಡ್ಯದ ಅಂತ ಹೇಳ್ಬೋದು. ಈ ಭಾಗದ ಕಬ್ಬು ಬೆಳೆಗಾರರು ಕೂಡ ಪ್ರತಿ ಟನ್ನಿಗೆ 3,500 ರೂಪಾಯಿ ಕೊಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ರು. ಕೊನೆಗೂ ಸರ್ಕಾರ ಪ್ರತಿ ಟನ್ನಿಗೆ 3,300 ರೂಪಾಯಿ ಡಿಕ್ಲೇರ್ ಮಾಡ್ಯದ. ನೋಡ್ಬೋದು, ಒಂದು ರೈತರು ಹೊಲದಲ್ಲಿ ನಾವಿದ್ದೀವಿ. ಈಗಾಗಲೇ ಇಲ್ಲಿ ಕೂಡ ಕಬ್ಬು ಕಟಾವು ಸ್ಟಾರ್ಟ್ ಆಗ್ಯದ. ಕಬ್ಬನ್ನು ಕಟ್ ಮಾಡಿ ಫ್ಯಾಕ್ಟ್ರಿ ಒಯ್ತಾ ಇದ್ದಾರೆ. ಹೀಗಾಗಿ ಇವರು ಕೂಡ ರೈತರೆಲ್ಲ ಹೇಳ್ತಾ ಇದ್ದಾರೆ, ನಮಗೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನು ಪ್ರತಿ ಟನ್ನಿಗೆ 3,300 ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ. ಅಷ್ಟು ಬೆಲೆ ಕೊಡಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂಗಾರು ಹಂಗಾಮಿನ ಎಲ್ಲ ಬೆಳೆಗಳನ್ನು ಈ ಬಾರಿ ಮಳೆ ರಾಯನಿಗೆ ಏನಂದ್ರೆ ಆರ್ಭಟಕ್ಕೆ ಕೊಚ್ಕೊಂಡು ಹೋಗ್ಯಾವ. ಹೀಗಾಗಿ ನೋಡ್ಬೋದು ನೀವು, ಬೀದರ್ ಜಿಲ್ಲೆಯಾದ್ಯಂತ ಲಕ್ಷಾಂತರ ಎಕರೆಯಲ್ಲಿ ಬೆಳೆದಂಥ ಕಬ್ಬು ಅಂದ್ರೆ ಪ್ರತಿ ವರ್ಷ ಈ ಜಿಲ್ಲೆಯ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಅಂತ ಹೇಳ್ಬೋದು. ಸಾಕಷ್ಟು ಕಳೆದ ಹಲವು ವರ್ಷಗಳಿಂದ ಈ ಭಾಗ ಕೂಡ ರೈತರದೊಂದು ಡಿಮಾಂಡ್ ಇತ್ತು, ಕಬ್ಬಿಗೆ ರೇಟ್ ಹೆಚ್ಚಿಗೆ ಆಗಬೇಕಂತೇಳಿ. ಈ ವರ್ಷ ಕೂಡ ಏನು ಈಗಾಗಲೇ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು. ಇಲ್ಲಿ ಕೂಡ ರೈತರು ಹೋರಾಟಕ್ಕೆ ಮುಂದಾಗಿದ್ರು. ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಲೇಬೇಕಂತ ಒತ್ತಾಯಿತ್ತು. ಕೊನೆಗೂ ಸರ್ಕಾರ 3,300 ರೂಪಾಯಿ ಗೊತ್ತು ಮಾಡಿದೆ. ಟೋಟಲಿ ಸರ್ಕಾರ ಅಂದ್ರೆ ಬೇಡಿಕೆ ಇತ್ತು ನಿಮ್ಮದು. ಇವತ್ತು ಪ್ರತಿ ಟನ್ನಿಗೆ ಸರ್ಕಾರ ಬೆಲೆ ನಿಗದಿ ಮಾಡಿದ್ರೆ ಏನು ಹೇಳ್ಬೇಕಂತ್ರಿ? ಅದಕ್ಕೆ ಈಗ ನಮಗೆ ಏನದಂದ್ರೆ ಸಿದ್ದರಾಮಯ್ಯ ಅವ್ರು ಏನು ಮಾಡಿರು, 3,300 ರೂಪಾಯಿ ಕೊಡಬೇಕು ಅಂತ ಕಸಿ ಇದು ಮಾಡ್ಯಾರ. ಈಗ ಅದೇ ತರಕಾರಿ ಏನದಂದ್ರೆ ಒಯ್ದರೂ ಚಲೋ ಅದ. ಇವ್ರು ಏನದಂತಂದ್ರೆ ಒಯ್ಯಲ್ಗದಗದಲ್ಲೇ ಇದು ಮಾಡಿದ್ರು. ಇವ್ರು ಫ್ಯಾಕ್ಟ್ರಿ ಬಂದ್ ಮಾಡನ್ರಿ. ಯಾಕೆ ಮಾಡ್ತಾರೆ? ಫ್ಯಾಕ್ಟ್ರಿನೇ ಬಂದ್ ಮಾಡನ್ರಿ, ನಾವು ಮತ್ತೆ ಎಲ್ಲರೂ ಹಾಕೋತೀವಿ. ಹಾಂ, ನಾವು ಏನು ಬೇಳದ್ದೇವು 3,300 ರೂಪಾಯಿ ತೊಕೊನೇ ಬಿಡ್ತೇವೆ. ಇವ್ರಿಗೆ ಏನದ ನಾವು ಈಗಿಂತ ಸುಮ್ಮನೆ ಕುಂತಿದ್ದೆವು, ಈಗ ಸುಮ್ಮನೆ ಕೊಡಲ್ಲ. ಈಗ ಬೀದಿಗೆ ಬರ್ತೇವೆ. ಈಗ ಎಲ್ಲೆಲ್ಲಿ ಅವರು ಏನೇನು ಇದು ಮಾಡ್ತಾರ ಅಲ್ಲಿ. ಈಗ ಸರ್ಕಾರ ಆದೇಶಕ್ಕೆ ಎಲ್ಲೋ ಒಂದು ಕಡೆ ಇವ್ರು ನಡ್ಕೊಂಬಲ್ಲ, ಸರ್ಕಾರ ಹೇಳಿದ ಪ್ರಕಾರ ನಿಮಗೆ ಕೊಡಲ್ಲ ಅಂಬೋದು ಭಯ ಇದೆಯೇನು? ಭಯ ಇದೆ ಸರ್. ಅವರು ಮೊನ್ನೆ DC ಆಫೀಸ್ ಅವರು ಬಲ್ಲಿ ಬಂದು ಬಾಯಿ ಒಬ್ಬರು ಬಿಚ್ಚಿಲ್ಲ. ಮ್ಯಾಗಿಂದು ಸಿದ್ದರಾಮಯ್ಯ ಅವ್ರು ಅನ್ನೋದಂತಂದ್ರೆ 3,300 ಕೊಡ್ತೇವೆ ಅಂತ ಕಸಿ ಡಿಕ್ಲೇರ್ ಮಾಡ್ಯಾರ ಅವರು. ಇವರು ಹೇಳಬೇಕಲ್ಲ, ಇವರು ನಾವು ಇಷ್ಟು ಕುಳ್ಳತ್ತಿದ್ದೇವೆ ಅಂತ ಹೇಳಬೇಕಲ್ಲ. ಇವ್ರು ಬಾಯಿನೇ ಬಿಚ್ಚಿಲ್ಲ. ಟೋಟಲಿ ಸರ್ಕಾರ ಆದೇಶ ಪಾಲನೆ ಮಾಡಲೋದ್ರ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.
ಗಡಿ ಜಿಲ್ಲೆ ಬೀದರ್ ರೈತರ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಅಂತ ಹೇಳ್ಬೋದು. ಈ ಬಾರಿ ಮಳೆಯಿಂದ ಎಲ್ಲ ಬೆಳೆಗಳನ್ನು ಕಳ್ಕೊಂಡು ರೈತರು ಕಬ್ಬಿನ ಮೇಲೆ ಭಾರಿ ಡಿಪೆಂಡ್ ಆಗಿದ್ದಾರೆ. ಈಗಾಗಲೇ ರೈತರ ಮುಖದಲ್ಲಿ ಸರ್ಕಾರದ ನಿರ್ಧಾರದಿಂದ ಮಂದಹಾಸ ಮೂಡ್ಯದ ಅಂತ ಹೇಳ್ಬೋದು. ಈ ಭಾಗದ ಕಬ್ಬು ಬೆಳೆಗಾರರು ಕೂಡ ಪ್ರತಿ ಟನ್ನಿಗೆ 3,500 ರೂಪಾಯಿ ಕೊಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ರು. ಕೊನೆಗೂ ಸರ್ಕಾರ ಪ್ರತಿ ಟನ್ನಿಗೆ 3,300 ರೂಪಾಯಿ ಡಿಕ್ಲೇರ್ ಮಾಡ್ಯದ ನೋಡ್ಬೋದು. ಒಂದು ರೈತರು ಹೊಲದಲ್ಲಿ ನಾವಿದ್ದೀವಿ. ಈಗಾಗಲೇ ಇಲ್ಲಿ ಕೂಡ ಕಬ್ಬು ಕಟಾವು ಸ್ಟಾರ್ಟ್ ಆಗ್ಯದ. ಕಬ್ಬನ್ನು ಕಟ್ ಮಾಡಿ ಫ್ಯಾಕ್ಟ್ರಿ ಒಯ್ತಾ ಇದ್ದಾರೆ. ಹೀಗಾಗಿ ಇವರು ಕೂಡ ರೈತರೆಲ್ಲ ಹೇಳ್ತಾ ಇದ್ದಾರೆ, ನಮಗೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನು ಪ್ರತಿ ಟನ್ನಿಗೆ 3,300 ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ. ಅಷ್ಟು ಬೆಲೆ ಕೊಡಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂಗಾರು ಹಂಗಾಮಿನ ಎಲ್ಲ ಬೆಳೆಗಳನ್ನು ಈ ಬಾರಿ ಮಳೆ ರಾಯನಿಗೆ ಏನಂದ್ರೆ ಆರ್ಭಟಕ್ಕೆ ಕೊಚ್ಕೊಂಡು ಹೋಗ್ಯಾವ. ಹೀಗಾಗಿ ನೋಡ್ಬೋದು ನೀವು ಬೀದರ್ ಜಿಲ್ಲೆಯಾದ್ಯಂತ ಲಕ್ಷಾಂತರ ಎಕರೆಯಲ್ಲಿ ಬೆಳೆದಂಥ ಕಬ್ಬು ಅಂದ್ರೆ ಪ್ರತಿ ವರ್ಷ ಈ ಜಿಲ್ಲೆಯ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಅಂತ ಹೇಳ್ಬೋದು. ಸಾಕಷ್ಟು ಕಳೆದ ಹಲವು ವರ್ಷಗಳಿಂದ ಈ ಭಾಗ ಕೂಡ ರೈತರದೊಂದು ಡಿಮಾಂಡ್ ಇತ್ತು, ಕಬ್ಬಿಗೆ ರೇಟ್ ಹೆಚ್ಚಿಗೆ ಆಗಬೇಕಂತೇಳಿ. ಈ ವರ್ಷ ಕೂಡ ಏನು ಈಗಾಗಲೇ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು. ಇಲ್ಲಿ ಕೂಡ ರೈತರು ಹೋರಾಟಕ್ಕೆ ಮುಂದಾಗಿದ್ರು. ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಲೇಬೇಕಂತ ಒತ್ತಾಯ ಇತ್ತು. ಕೊನೆಗೂ ಸರ್ಕಾರ 3,300 ರೂಪಾಯಿ ಗೊತ್ತು ಮಾಡಿದೆ. ಟೋಟಲಿ ಸರ್ಕಾರ ಅಂದ್ರೆ ಬೇಡಿಕೆ ಇತ್ತು ನಿಮ್ಮದು. ಇವತ್ತು ಪ್ರತಿ ಟನ್ನಿಗೆ ಸರ್ಕಾರ ಬೆಲೆ ನಿಗದಿ ಮಾಡಿದ್ರಿ, ಏನು ಹೇಳ್ಬೇಕಂತ್ರಿ? ಅದಕ್ಕೆ ಈಗ ನಮಗೆ ಏನದಂದ್ರೆ ಸಿದ್ದರಾಮಯ್ಯ ಅವ್ರು ಏನು ಮಾಡಿರು 3,300 ರೂಪಾಯಿ ಕೊಡಬೇಕು ಅಂತ ಕಸಿ ಇದು ಮಾಡ್ಯಾರ. ಈಗ ಅದೇ ತರಕಾರಿ ಏನದಂದ್ರೆ ಒಯ್ದರು ಚಲೋ ಅದ. ಇವ್ರು ಏನದಂತಂದ್ರೆ ಒಯ್ಯಲ್ಗದಗತಿಲೆ ಇದು ಮಾಡಿದ್ರು ಇವ್ರು ಫ್ಯಾಕ್ಟ್ರಿ ಬಂದ್ ಮಾಡನ್ರಿ. ಯಾಕೆ ಮಾಡ್ತಾರೆ? ಫ್ಯಾಕ್ಟ್ರಿನೇ ಬಂದ್ ಮಾಡನ್ರಿ, ನಾವು ಮತ್ತೆ ಎಲ್ಲರೂ ಹಾಕೋತೀವಿ. ಹಾಂ, ನಾವು ಏನು ಬೇಳದ್ದೇವು 3,300 ರೂಪಾಯಿ ತೊಕೊನೇ ಬಿಡ್ತೇವೆ. ಇವ್ರಿಗೆ ಏನದ ನಾವು ಈಗಿಂತ ಸುಮ್ಮನೆ ಕುಂತಿದ್ದೆವು, ಈಗ ಸುಮ್ಮನೆ ಕೊಡಲ್ಲ. ಈಗ ಬೀದಿಗೆ ಬರ್ತೇವೆ. ಈಗ ಎಲ್ಲೆಲ್ಲಿ ಅವರು ಏನೇನು ಇದು ಮಾಡ್ತಾರ ಅಲ್ಲಿ. ಈಗ ಸರ್ಕಾರ ಆದೇಶಕ್ಕೆ ಎಲ್ಲೋ ಒಂದು ಕಡೆ ಇವ್ರು ನಡ್ಕೊಂಬಲ್ಲ, ಸರ್ಕಾರ ಹೇಳಿದ ಪ್ರಕಾರ ನಿಮಗೆ ಕೊಡಲ್ಲ ಅಂಬದು ಭಯ ಇದೇನು? ಭಯ ಇದೆ ಸರ್. ಅವರು ಮೊನ್ನೆ DC ಆಫೀಸ್ ಅವರು ಬಲ್ಲಿ ಬಂದು ಬಾಯಿ ಒಬ್ಬರು ಬಿಚ್ಚಿಲ್ಲ. ಮ್ಯಾಗಿಂದು ಸಿದ್ದರಾಮಯ್ಯ ಅವ್ರು ಅನ್ನೋದಂತಂದ್ರೆ 3,300 ಕೊಡ್ತೇವೆ ಅಂತ ಕಸಿ ಡಿಕ್ಲೇರ್ ಮಾಡ್ಯಾರ ಅವರು. ಇವರು ಹೇಳಬೇಕಲ್ಲ, ಇವರು ನಾವು ಇಷ್ಟು ಕುಳ್ಳತ್ತಿದ್ದೇವೆ ಅಂತ ಹೇಳಬೇಕಲ್ಲ. ಇವ್ರು ಬಾಯಿನೇ ಬಿಚ್ಚಿಲ್ಲ. ಟೋಟಲಿ ಸರ್ಕಾರ ಆದೇಶ ಪಾಲನೆ ಮಾಡಲೋದ್ರ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಗಡಿ ಜಿಲ್ಲೆ ಬೀದರ್ ರೈತರ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಅಂತ ಹೇಳ್ಬೋದು. ಈ ಬಾರಿ ಮಳೆಯಿಂದ ಎಲ್ಲ ಬೆಳೆಗಳನ್ನು ಕಳ್ಕೊಂಡು ರೈತರು ಕಬ್ಬಿನ ಮೇಲೆ ಭಾರಿ ಡಿಪೆಂಡ್ ಆಗಿದ್ದಾರೆ. ಈಗಾಗಲೇ ರೈತರ ಮುಖದಲ್ಲಿ ಸರ್ಕಾರದ ನಿರ್ಧಾರದಿಂದ ಮಂದಹಾಸ ಮೂಡ್ಯದ ಅಂತ ಹೇಳ್ಬೋದು. ಈ ಭಾಗದ ಕಬ್ಬು ಬೆಳೆಗಾರರು ಕೂಡ ಪ್ರತಿ ಟನ್ನಿಗೆ 3,500 ರೂಪಾಯಿ ಕೊಡ್ಬೇಕಂತೇಳಿ ಹೋರಾಟ ಮಾಡ್ತಾ ಇದ್ರು. ಕೊನೆಗೂ ಸರ್ಕಾರ ಪ್ರತಿ ಟನ್ನಿಗೆ 3,300 ರೂಪಾಯಿ ಡಿಕ್ಲೇರ್ ಮಾಡ್ಯದ ನೋಡ್ಬೋದು. ಒಂದು ರೈತರು ಹೊಲದಲ್ಲಿ ನಾವಿದ್ದೀವಿ. ಈಗಾಗಲೇ ಇಲ್ಲಿ ಕೂಡ ಕಬ್ಬು ಕಟಾವು ಸ್ಟಾರ್ಟ್ ಆಗ್ಯದ. ಕಬ್ಬನ್ನು ಕಟ್ ಮಾಡಿ ಫ್ಯಾಕ್ಟ್ರಿ ಒಯ್ತಾ ಇದ್ದಾರೆ. ಹೀಗಾಗಿ ಇವರು ಕೂಡ ರೈತರೆಲ್ಲ ಹೇಳ್ತಾ ಇದ್ದಾರೆ, ನಮಗೆ ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನು ಪ್ರತಿ ಟನ್ನಿಗೆ 3,300 ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ. ಅಷ್ಟು ಬೆಲೆ ಕೊಡಲೇಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂಗಾರು ಹಂಗಾಮಿನ ಎಲ್ಲ ಬೆಳೆಗಳನ್ನು ಈ ಬಾರಿ ಮಳೆ ರಾಯನಿಗೆ ಏನಂದ್ರೆ ಆರ್ಭಟಕ್ಕೆ ಕೊಚ್ಕೊಂಡು ಹೋಗ್ಯಾವ. ಹೀಗಾಗಿ ನೋಡ್ಬೋದು ನೀವು ಬೀದರ್ ಜಿಲ್ಲೆಯಾದ್ಯಂತ ಲಕ್ಷಾಂತರ ಎಕರೆಯಲ್ಲಿ ಬೆಳೆದಂಥ ಕಬ್ಬು ಅಂದ್ರೆ ಪ್ರತಿ ವರ್ಷ ಈ ಜಿಲ್ಲೆಯ ವಾಣಿಜ್ಯ ಬೆಳೆ ಅಂದ್ರೆ ಅದು ಕಬ್ಬು ಅಂತ ಹೇಳ್ಬೋದು. ಸಾಕಷ್ಟು ಕಳೆದ ಹಲವು ವರ್ಷಗಳಿಂದ ಈ ಭಾಗ ಕೂಡ ರೈತರದೊಂದು ಡಿಮಾಂಡ್ ಇತ್ತು, ಕಬ್ಬಿಗೆ ರೇಟ್ ಹೆಚ್ಚಿಗೆ ಆಗಬೇಕಂತೇಳಿ. ಈ ವರ್ಷ ಕೂಡ ಏನು ಈಗಾಗಲೇ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ರು. ಇಲ್ಲಿ ಕೂಡ ರೈತರು ಹೋರಾಟಕ್ಕೆ ಮುಂದಾಗಿದ್ರು. ಪ್ರತಿ ಟನ್ನಿಗೆ 3,300 ರೂಪಾಯಿ ಕೊಡಲೇಬೇಕಂತ ಒತ್ತಾಯ ಇತ್ತು. ಕೊನೆಗೂ ಸರ್ಕಾರ 3,300 ರೂಪಾಯಿ ಗೊತ್ತು ಮಾಡಿದೆ. ಟೋಟಲಿ ಸರ್ಕಾರ ಅಂದ್ರೆ ಬೇಡಿಕೆ ಇತ್ತು ನಿಮ್ಮದು. ಇವತ್ತು ಪ್ರತಿ ಟನ್ನಿಗೆ ಸರ್ಕಾರ ಬೆಲೆ ನಿಗದಿ ಮಾಡಿದ್ರಿ, ಏನು ಹೇಳ್ಬೇಕಂತ್ರಿ? ಅದಕ್ಕೆ ಈಗ ನಮಗೆ ಏನದಂದ್ರೆ ಸಿದ್ದರಾಮಯ್ಯ ಅವ್ರು ಏನು ಮಾಡಿರು 3,300 ರೂಪಾಯಿ ಕೊಡಬೇಕು ಅಂತ ಕಸಿ ಇದು ಮಾಡ್ಯಾರ. ಈಗ ಅದೇ ತರಕಾರಿ ಏನದಂದ್ರೆ ಒಯ್ದರು ಚಲೋ ಅದ. ಇವ್ರು ಏನದಂತಂದ್ರೆ ಒಯ್ಯಲ್ಗದಗತಿಲೆ ಇದು ಮಾಡಿದ್ರು ಇವ್ರು ಫ್ಯಾಕ್ಟ್ರಿ ಬಂದ್ ಮಾಡನ್ರಿ. ಯಾಕೆ ಮಾಡ್ತಾರೆ? ಫ್ಯಾಕ್ಟ್ರಿನೇ ಬಂದ್ ಮಾಡನ್ರಿ, ನಾವು ಮತ್ತೆ ಎಲ್ಲರೂ ಹಾಕೋತೀವಿ. ಹಾಂ, ನಾವು ಏನು ಬೇಳದ್ದೇವು 3,300 ರೂಪಾಯಿ ತೊಕೊನೇ ಬಿಡ್ತೇವೆ. ಇವ್ರಿಗೆ ಏನದ ನಾವು ಈಗಿಂತ ಸುಮ್ಮನೆ ಕುಂತಿದ್ದೆವು, ಈಗ ಸುಮ್ಮನೆ ಕೊಡಲ್ಲ. ಈಗ ಬೀದಿಗೆ ಬರ್ತೇವೆ. ಈಗ ಎಲ್ಲೆಲ್ಲಿ ಅವರು ಏನೇನು ಇದು ಮಾಡ್ತಾರ ಅಲ್ಲಿ. ಈಗ ಸರ್ಕಾರ ಆದೇಶಕ್ಕೆ ಎಲ್ಲೋ ಒಂದು ಕಡೆ ಇವ್ರು ನಡ್ಕೊಂಬಲ್ಲ, ಸರ್ಕಾರ ಹೇಳಿದ ಪ್ರಕಾರ ನಿಮಗೆ ಕೊಡಲ್ಲ ಅಂಬದು ಭಯ ಇದೇನು? ಭಯ ಇದೆ ಸರ್. ಅವರು ಮೊನ್ನೆ DC ಆಫೀಸ್ ಅವರು ಬಲ್ಲಿ ಬಂದು ಬಾಯಿ ಒಬ್ಬರು ಬಿಚ್ಚಿಲ್ಲ. ಮ್ಯಾಗಿಂದು ಸಿದ್ದರಾಮಯ್ಯ ಅವ್ರು ಅನ್ನೋದಂತಂದ್ರೆ 3,300 ಕೊಡ್ತೇವೆ ಅಂತ ಕಸಿ ಡಿಕ್ಲೇರ್ ಮಾಡ್ಯಾರ ಅವರು. ಇವರು ಹೇಳಬೇಕಲ್ಲ, ಇವರು ನಾವು ಇಷ್ಟು ಕುಳ್ಳತ್ತಿದ್ದೇವೆ ಅಂತ ಹೇಳಬೇಕಲ್ಲ. ಇವ್ರು ಬಾಯಿನೇ ಬಿಚ್ಚಿಲ್ಲ. ಟೋಟಲಿ ಸರ್ಕಾರ ಆದೇಶ ಪಾಲನೆ ಮಾಡಲೋದ್ರ ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಜಿಲ್ಲೆಯ ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.